ಬಿಪಿ, ಶುಗರ್, ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರ್, ಬೊಜ್ಜು ಇಂಥ ಆರೋಗ್ಯ ಸಮಸ್ಯೆ ಇರೋರಿಗೆ ಇನ್ಮುಂದೆ ಅಮೆರಿಕ ವೀಸಾ ಸಿಗಲ್ಲ. ಹೌದು, ಅಮೆರಿಕಾದಲ್ಲಿ ನೆಲೆಸಲು ಬಯಸುವ ಅಥವಾ ಪ್ರವಾಸ ಕೈಗೊಳ್ಳುವ ವಲಸಿಗರಿಗೆ ವೀಸಾ ನೀತಿಯನ್ನ ಕಠಿಣಗೊಳಿಸುತ್ತಿರುವ ಅಮೆರಿಕ ಈಗ ಮತ್ತಷ್ಟು ವಿಚಿತ್ರ ನಿಬಂಧನೆಗಳನ್ನು ಸೇರಿಸಿದೆ. ಮಧುಮೇಹ, ಬೊಜ್ಜು, ಹೃದಯ ಸಂಬಂಧಿ ಕಾಯಿಲೆ ಇತ್ಯಾದಿ ಆರೋಗ್ಯ ಸಮಸ್ಯೆಗಳಿರುವ ನಾಗರಿಕರಿಗೆ ವೀಸಾ ನೀಡದಿರಲು ಅಮೆರಿಕದ ಹೊಸ ವೀಸಾ ನೀತಿಯಲ್ಲಿ ನಿರ್ಧರಿಸಲಾಗಿದೆ. ಯಾಕಂದ್ರೆ ಹೀಗೆ ಅನಾರೋಗ್ಯ ಇರೋರಿಗೆ ವೀಸಾ ನೀಡೋದ್ರಿಂದ ಮುಂದೆ ಅವರ ಚಿಕಿತ್ಸೆಯ ವೆಚ್ಚವನ್ನ ಸರ್ಕಾರವೇ ಭರಿಸಬೇಕಾಗುತ್ತೆ. ಇದೊಂದು ಅನಗತ್ಯ ಹೊರೆ ಎಂದು ಭಾವಿಸಿರುವ ಅಮೆರಿಕ ಇಂಥದ್ದೊಂದು ನಿಯಮ ಜಾರಿಗೆ ತಂದಿದೆ. ಹೀಗೆ ಯಾವುದಾದ್ರೊಂದು ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ವೀಸಾ ನೀಡಿದ್ರೆ ಅವರು ಸರ್ಕಾರದ ಸೌಲಭ್ಯದಿಂದ ಚಿಕಿತ್ಸೆ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಅಲ್ಲದೆ ಅಲ್ಲಿನ ಜನರ ಅನಾರೋಗ್ಯ ಹೆಚ್ಚಿದಷ್ಟು ಇನ್ಶೂರೆನ್ಸ್ಗಳಿಗೆ ಸಂಬಂಧಿಸಿದ ಸಬ್ಸಿಡಿ ಸರ್ಕಾರದಿಂದ ಹೋಗೋದು ಹೆಚ್ಚಾಗುತ್ತೆ. ಇದನ್ನ ತಡೆಗಟ್ಟಲು ಅಮೆರಿಕ ಈ ಕ್ರಮ ಕೈಗೊಂಡಿದೆ. ಹೀಗಾಗಿ ಇನ್ಮುಂದೆ ವೀಸಾ ಸಲ್ಲಿಸಿದ ಅರ್ಜಿದಾರರ ಆರೋಗ್ಯ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ವೀಸಾ ಅರ್ಜಿ ತಿರಸ್ಕರಿಸುವ ಸಾಧ್ಯತೆ ಇದೆ. ಅಧಿಕಾರಿಗಳಿಗೆ ನೀಡಿರುವ ಸೂಚನೆಯಲ್ಲಿ ವೀಸಾ ನೀಡುವ ಮುನ್ನ ನೀವು ಅರ್ಜಿದಾರರ ಆರೋಗ್ಯವನ್ನ ಕಡ್ಡಾಯವಾಗಿ ಪರಿಗಣಿಸಬೇಕು ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಅರ್ಜಿದಾರರು ಅಮೆರಿಕ ಸರ್ಕಾರವನ್ನ ಅವಲಂಬಿಸದೆ ಸ್ವತಂತ್ರವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನ ತಾವೇ ಭರಿಸಲು ಆರ್ಥಿಕವಾಗಿ ಸಬಲರಾಗಿದ್ದಾರಾ ಅಂತ ಪರಿಶೀಲಿಸಿ ನಿರ್ಣಯಿಸಿ ನಂತರ ಅವರಿಗೆ ವೀಸಾ ನೀಡಿ ಅಂತ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ.